ದಂಗಲ್ ಚಿತ್ರದಲ್ಲಿ ಬಬಿತಾ ಪೋಗಾಟ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಮುದ್ದು ಮುಖದ ಚೆಲುವೆ ಚಿಕ್ಕ ವಯಸ್ಸಿಗೆ ನಮ್ಮನ್ನೆಲ್ಲ ಆಗಲಿದ್ದಾರೆ. ಸುಹಾನಿ ಭಟ್ನಾಗರ್ ಅನ್ನೋದು ಅವರ ಹೆಸರು. ನಿಮಗೆಲ್ಲ ಗೊತ್ತಿರ್ಬೋದು, ದಂಗಲ್ ಸಿನಿಮಾ ನೋಡಿದವರಿಗೆ 2 ತಿಂಗಳ ಹಿಂದೆ ನಟಿ ಸುಹಾನಿ ಕೈಯಲ್ಲಿ ಒಂದು ಚಿಕ್ಕ ಊತ ಶುರುವಾಗುತ್ತೆ. ಅದು ತುಂಬ ಇಚಿಂಗ್ ಸೆನ್ಸೇಷನ್ ಕೂಡ ಕಿರಿಕಿರಿ ಉಂಟು ಮಾಡಲಿಕ್ಕೂ ಶುರುವಾಗುತ್ತೆ. ಬಹಳಷ್ಟು ಮಾಧ್ಯಮಗಳ ಹೊರತುಪಡಿಸಿ ಕೇಳಿ ಬರ್ತಾ ಇರೋ ವರದಿ ಪ್ರಕಾರ ಅವರು ಏನೋ ಕಾಲು ಮುರಿದಿತ್ತು, ಅದಕ್ಕಾಗಿ ಏನೋ ಅಡ್ಡ ಪರಿಣಾಮವಾದಂಥ ಔಷಧಿಗಳನ್ನು ಸೇವಿಸೋದ್ರಿಂದ ಕೈಯಲ್ಲಿ ಊತಗಳು ಸ್ಟಾರ್ಟ್ ಆಯಿತು ಅಂತ. ಆ್ಯಕ್ಚುಲಾಗಿ ಅವ್ರು ಹಾಸ್ಪಿಟ್ಲಿಗೆ ಸೇರಿಸೋದಕ್ಕಿಂತ ಮುಂಚೆ ಮನೆಯವ್ರಿಗೆ ಒಂದು ಕೈಯಲ್ಲಿದ್ದಂಥ ಊತ ಇನ್ನೊಂದು ಕೈಗೆ ಶಿಫ್ಟ್ ಆದಾಗ ಇನ್ನೊಂದಿಷ್ಟು ಭಯಭೀತರಾಗ್ತಾರೆ. ಯಾವಾಗ ದೇಹದ ತುಂಬ ಒಂದು ದ್ರವದ ಶೇಖರಣೆ ಶುರುವಾಗುತ್ತೋ ಒಂದು ಕೈಯಿಂದ ಹಿಂದೆ ಕೈಗೆ, ಈಗ ದೇಹದ ಪೂರ್ತಿ ಆ ಥರದ ಊತಗಳು ಸ್ಟಾರ್ಟ್ ಆಗುತ್ತೆ. ಸಂಪೂರ್ಣ ದೇಹಕ್ಕೆ ಹರಡಿತ್ತಂತೆ. ಹಲವಾರು ವೈದ್ಯರೊಂದಿಗೆ ಸಮಾಲೋಚನೆ ನಡೆಸ್ತಾರೆ, ಏನಾಗಿರ್ಬೋದು ಇದು ಅಂತ. ತುಂಬ ಭಯಭೀತರಾಗಿರ್ತಾರೆ. ಮುದ್ದು ಮುಖದ ಚೆಲುವೆ ಏಕಾಏಕಿ ಈ ರೀತಿಯಾದಂಥ ದೇಹದಲ್ಲಿ ಬದಲಾವಣೆಗಳಾದಾಗ ತಂದೆ ತಾಯಿಗೆ ಆಗ್ತಕ್ಕಂಥ ನೋವಿದೆಯಲ್ಲ, ಅದು ತುಂಬ ಶಾಕ್ ಕೊಡ್ತಾ. 11 ದಿನಗಳ ಹಿಂದೆ ಕೂಡ ಅವರು ಏಮ್ಸ್ ಹಾಸ್ಪಿಟ್ಲ್, ದೆಹಲಿಯಲ್ಲಿ ಇರ್ತಕ್ಕಂಥ ಏಮ್ಸ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆಯನ್ನು ಶುರು ಮಾಡ್ತಾರೆ. ಅಪರೂಪದ ಒಂದು ಕಾಯಿಲೆ ಅಂತಲೂ ಕೂಡ ಹೇಳ್ತಾರೆ ಇದನ್ನು. ಅದಾದ ನಂತರ ಸ್ವಯಂ ನಿರೋಧಕ ಕಾಯಿಲೆ ಆಗಿರ್ತಕ್ಕಂಥ ಡರ್ಮಟೋಮಿಯೋಸಿಟಿಸ್ ಅನ್ನೋ ಒಂದು ದೊಡ್ಡ ಒಂದು ಕಾಯಿಲೆಗೆ ತುತ್ತಾಗ್ತಾರೆ. ಈ ರೋಗದ ಏಕೈಕ ಚಿಕಿತ್ಸೆ ಅಂದರೆ ಒಂದಿಷ್ಟು ಸ್ಟಿರಾಯ್ಡ್ಸ್ಗಳನ್ನು, ಈ ಸ್ಟಿರಾಯ್ಡ್ಸ್ಗಳನ್ನು ಪಡೆದ ನಂತರ ಸ್ವಲ್ಪ ದೇಹದ ಮೇಲೆ ಅಡ್ಡ ಪರಿಣಾಮಗಳು ಕೂಡ ಬೀರ್ತು. ಅವರ ದೇಹದಲ್ಲಿರ್ತಕ್ಕಂಥ ಶಕ್ತಿ ದುರ್ಬಲವಾಗ್ತಾ ಬಂತು ಅಂತ ಹೇಳ್ತಾರೆ. ಬಟ್ ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ನಮ್ಮನ್ನು ಅಗಲಿದಂತಹ ದಂಗಲ್ ನಟಿ ನಿಜಕ್ಕೂ ಕೂಡ ಬಹಳಷ್ಟು ನೋವನ್ನು ತರ್ತಕ್ಕಂಥದ್ದು. ಆ ಸಿನಿಮಾದಲ್ಲಿ ಇವ್ರ ಪಾತ್ರವೂ ಕೂಡ ಎಲ್ರಿಗೂ ಕೂಡ ಹತ್ತಿರವಾಗಿತ್ತು, ತುಂಬ ಕನೆಕ್ಟ್ ಆಗಿತ್ತು. ಅತಿ ಸಣ್ಣ ವಯಸ್ಸಿಗೆ ಈ ರೀತಿಯಾದಂತಹ ಹಠಾತ್ ಸಾವಿದೆಯಲ್ಲ, ಇಡೀ ಬಾಲಿವುಡ್ ಕಂಬನಿ ಮಿಡಿತಕ್ಕಂಥದ್ದು. ಆಪ್ತರ ಪ್ರಕಾರ ನಾನು ಹೇಳಿದೆ ಆರಂಭದಲ್ಲೇ ನಿಮಗೆ, ಕಾಲಿನ ಮೂಳೆ ಮುರಿತದಿಂದಾಗಿ ಏನೋ ಒಂದು ಸ್ವಲ್ಪ ಚಿಕಿತ್ಸೆ ಪಡೆದುಕೊಂಡ್ರು ಅಂತ. ರೆಗ್ಯುಲರಾಗಿ ಒಂದಿಷ್ಟು ಔಷಧಿಗಳನ್ನು ಸೇವನೆ ಮಾಡ್ತಾ ಬರ್ತಿದ್ರಂತೆ. ಬಟ್ ಆದರೆ ಅವರು ಮಾಡಿರ್ತಕ್ಕಂಥ ಔಷಧಿಯೇ ಅವರಿಗೆ ದುರ್ಮರಣಕ್ಕೆ ಕಾರಣವಾಯಿತು ಅನ್ನೋದು ಕೂಡ ಆಪ್ತರ ವಲಯದಿಂದ ಕೇಳಿಬರ್ತಾ ಇದೆ. ಬಟ್ ಈಗಾಗಲೇ ಎಲ್ಲ ಅಂತಿಮ ವಿಧಿವಿಧಾನಗಳಿಗೆ ತಯಾರು ಮಾಡ್ಕೊಳ್ತಾ ಇದ್ದಾರೆ. ದಂಗಲ್ ಸಿನಿಮಾದ ನಂತರ ಒಂದಿಷ್ಟು ಆಫರ್ಸ್ಗಳನ್ನು ಬಿಟ್ಟರೆ ಒಂದು ಸ್ವಲ್ಪ ಎಜುಕೇಷನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಆಗಬೇಕು ಅಂತ ಒಂದು ದೊಡ್ಡ ಕನಸನ್ನು ಕಂಡಿದ್ದರು. ತಂದೆ ತಾಯಿಗಳಿಗೂ ಕೂಡ ಆ ಥರದ್ದು ಒಂದು ದೊಡ್ಡ ಕನಸಿತ್ತು. ನಮಗೀಗಲೂ ಕೂಡ ಅವ್ರನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ದಂಗಲ್ನ ಕಿರಿಯ ನಟಿಯಾಗಿರ್ತಕ್ಕಂಥ ಬಬಿತಾ ಪೋಗಾಟ್ ಅಂತಲೇ ನೆನಪು ಮಾಡ್ಕೊಳ್ತೀವಿ. ಆ ಸಿನಿಮಾವು ಕೂಡ ಬ್ಲಾಕ್ ಬಸ್ಟರ್ ಆಗಿತ್ತು, ಹೊರದೇಶಗಳಲ್ಲೂ ಕೋಟಿ ಕೋಟಿ ಸಂಪಾದನೆ ಮಾಡಿತ್ತು. ಬಟ್ ಇವರ ಸಾವು ನಿಜಕ್ಕೂ ಕೂಡ ಅಚ್ಚರಿ ತರುತ್ತೆ. ದೇಹದಲ್ಲಿ ಯಾವುದೇ ರೀತಿಯಾದ ಚಿಕ್ಕ ಪುಟ್ಟ ಕಾಯಿಲೆಗಳು ಸಂಭವಿಸಿದ್ರೂ ಬೇಗ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು. ಇದು ಒಂದು ಬೇರೆಯವ್ರಿಗೂ ಕೂಡ ಪಾಠವಾಗುತ್ತೆ ಅಂತಲೇ